ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 10ನೇ ಅಧ್ಯಾಯ 20ನೆಯ ಶ್ಲೋಕ. ಅಹಮಾತ್ಮ ಗುಡಾಕೇಶಃ ಸರ್ವಭೂತಾಶಯಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವ ಚ. ಹಿಂದೆ ಹೇಳಿರುವ ಶ್ಲೋಕದಲ್ಲಿ ಆತನು ಪ್ರಶ್ನೆ ಮಾಡಿರ್ತಕ್ಕಂಥ ಅರ್ಜುನನಿಗೆ ಈಗ ಉತ್ತರವನ್ನು ಹೇಳುವುದಕ್ಕೆ ಮುಂದಾಗಿದ್ದಾರೆ. ಹಿಂದಿನ 19ನೇ ಶ್ಲೋಕದಲ್ಲಿ ಭಗವಂತನು ಪ್ರತಿಜ್ಞೆಯನ್ನು ಮಾಡಿದ, ಪ್ರಮಾಣವನ್ನು ಮಾಡಿದ, ನಾನು ನಿನಗೆ ವಿಶೇಷವಾದ ವಿಭೂತಿ ಮಹಿಮೆಗಳನ್ನು ಹೇಳ್ತೇನೆ ಅಂತ ಅಭಯವಚನವನ್ನು ನೀಡಿದ. ಈಗ ಪರಮಾತ್ಮನು ಆರಂಭ ಮಾಡಿದ್ದಾನೆ. ಏನದು ಸೂತ್ರ ರೂಪವಾಗಿ ಹೇಳ್ತಾ ಇದೆ ಇಲ್ಲಿ. ಅಹಮಾತ್ಮ, ನಾನು ಆತ್ಮಸ್ವರೂಪವಾಗಿದ್ದುಕೊಂಡು ಸರ್ವಭೂತಾಶಯಸ್ಥಿತ, ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ವಾಸವಾಗಿರುವವನಾಗಿದ್ದೇನೆ. ಅಹಂ ಆದಿಹಿ, ನಾನು ಆದಿಯಾಗಿದ್ದೇನೆ. ಅಹಂ ಮಧ್ಯ, ನಾನು ಮಧ್ಯಸ್ಥನೂ ಆಗಿದ್ದೇನೆ. ಅಹಂ ಅಂತಃ, ನಾನು ಅಂತ್ಯವೂ ಕೂಡ ಆಗಿದ್ದೇನೆ. ಆದಿ ಮಧ್ಯ ಅಂತ ಅನ್ನತಕ್ಕಂಥ 3 ಸ್ವರೂಪದಲ್ಲಿ 3 ಸ್ತರಗಳಲ್ಲಿ ನಾನು ಇರುವವನಾಗಿದ್ದೇನೆ. ಭೂತಾನಾಂ, ಈ ಎಲ್ಲ ಭೂತಗಳಿಗೆ, ಒಂದಕ್ಕಲ್ಲ ಎರಡಕ್ಕಲ್ಲ, ಒಂದು ಭೂತಗಳಿಗೆಲ್ಲ ಎರಡು ಭೂತಗಳಿಗೆಲ್ಲ, ಒಂದು ಜೀವಿಗೆಲ್ಲ ಎರಡು ಜೀವಿಗೆಲ್ಲ, ಈ ಜಗತ್ತಿನಲ್ಲಿ ಇರತಕ್ಕಂಥ ಎಷ್ಟು ಜೀವಜಂತುಗಳಿವೆಯೋ ಆ ಎಲ್ಲ ಜೀವಜಂತುಗಳಿಗೆ ನಾನು ಹೃದಯದಲ್ಲಿ ವಾಸವಾಗಿದ್ದುಕೊಂಡು ಅವುಗಳ ಆದಿಯೂ ಅವುಗಳ ಮಧ್ಯನೂ ಅವುಗಳ ಅಂತಸ್ಥನೂ ನಾನೇ ಆಗಿದ್ದೇನೆ. ಸರ್ವಭೂತಾಶಯ ಸ್ಥಿತ, ಎಲ್ಲ ಚರಾಚರ ಜೀವರಾಶಿಗಳಲ್ಲಿ, ಚರಜೀವರಾಶಿಗಳು, ಅಚರ ಜೀವರಾಶಿಗಳು, ಚರರಾಶಿಗಳು, ಚರಜೀವಿಗಳು ಅಂದರೆ ಸಂಚಾರವನ್ನು ಮಾಡ್ತಕ್ಕಂಥವುಗಳು, ಹಕ್ಕಿ, ಪಕ್ಷಿ, ಮೃಗ, ಪ್ರಾಣಿ, ಜಲಚರ ಪ್ರಾಣಿಗಳು, ಭೂಚರ ಪ್ರಾಣಿಗಳು, ಆಕಾಶಗಮನ ಪ್ರಾಣಿಗಳು, ಇಲ್ಲಿ ಏನೇನಿದೆಯೋ ಅದೆಲ್ಲವೋ ಜೀವಿಗಳ ಹೃದಯದಲ್ಲಿ ಆಸ್ಥಿತ. ಭೂತಾಶಯ ಸ್ಥಿತ, ಸರ್ವಭೂತಾಶಯ, ಸರ್ವಾನಾಂ ಭೂತಾನಾಂ ಆಶಯ, ಎಲ್ಲ ಭೂತಗಳಲ್ಲಿಯೂ ಕೂಡ ವಾಸವಾಗಿರುವವನು ನಾನಾಗಿದ್ದೇನೆ. ಅಲ್ಲಿದ್ದುಕೊಂಡು ಅವುಗಳ ಆದಿಯೂ ನಾನಾಗಿದ್ದೇನೆ. ನಾನೇ ಎಲ್ಲ ಜೀವಿಗಳ ಆದಿಯಾಗಿದ್ದೇನೆ. ನಾನೇ ಎಲ್ಲ ಜೀವಿಗಳ ಮಧ್ಯಸ್ಥನೂ ಆಗಿದ್ದೇನೆ. ನಾನೇ ಎಲ್ಲ ಜೀವಿಗಳ ಅಂತವೂ ಕೂಡ ಆಗಿದ್ದೇನೆ. ಯಾವ ಭೂತ ಚರಾಚರ ಜೀವಿಗಳಿಗೂ ಕೂಡ ಭೇದವನ್ನು ಮಾಡದಲೇ ಅಭೇದ ಸ್ಥಿತಿಯಿಂದ ವಾಸವಾಗಿರುವವನಾಗಿದ್ದೇನೆ. ಹಾಗಾಗಿ ನನ್ನನ್ನು ಎಲ್ಲರೂ ಕೂಡ ಸರ್ವೇಶ್ವರ ಅಂತ ಕರೀತಾರೆ. ಸರ್ವ ಅಧಿಕೃತವಾಗಿರ್ತಕ್ಕಂಥ ಜೀವಿಗಳ ಒಡೆಯ ಅಂತ ಕರೀತಾರೆ. ಸರ್ವಾತ್ಮ ಅಂತ ಕರೀತಾರೆ. ಸರ್ವಜ್ಞ ಅಂತ ಕರೀತಾರೆ. ಹೀಗೆ ಕರೆಯುವಂಥ ಜನರ ಮನಸ್ಥಿತಿಯು ಕೂಡ ನನ್ನ ಮೇಲೆ ಅಷ್ಟೊಂದು ಸುಖವಾಗಿರುವಂಥದ್ದಾಗಿದೆ. ಹಾಗಾಗಿ ಹೇ ಗುಡಾಕೇಶನೇ, ಗುಡಾಕೇಶ ಅಂತ ಅರ್ಜುನನಿಗೆ ಸಂಬೋಧನೆ ಮಾಡಿರುವಂಥದ್ದು. ಗುಡಾಕ ಅಂತಂದರೆ ಗುಂಗುರು ಕೂದಲೆಗಳನ್ನು ಉಳ್ಳಂಥವನು, ಉಂಗುರದಂತೆ ಕೂದಲಗಳು ಉಳ್ಳವರಿಗೆ ಗುಡಾಕ. ಕೇಶ ಅಂತಂದರೆ ಕೂದಲುಗಳು, ಉಂಗುರಗಳಂತೆ ಕೇಶಗಳನ್ನು ಹೊಂದಿಕೊಂಡಿರತಕ್ಕಂಥವನಿಗೆ ಗುಡಾಕೇಶ. ಮತ್ತು ನಿದ್ರೆಯನ್ನ ತಡೆಯುವವನಿಗೆ ಗುಡಾಕೇಶ. ಹೀಗೆ 16 ಸ್ವರೂಪಗಳಿಂದ ಅರ್ಜುನನನ್ನ ಸಂಬೋಧನೆ ಮಾಡ್ತಾನೆ ಪರಮಾತ್ಮ. ಪರಮಾತ್ಮನ ಭಕ್ತಿಯಲ್ಲಿ ಅರ್ಜುನನಿಗೆ ಅಚಲವಾಗಿರತಕ್ಕಂಥ ಶ್ರದ್ಧಾ ವಿಶ್ವಾಸ ಬಂದಿರುವಂಥದ್ದು. ಹಾಗಾಗಿ ಅವನನ್ನು ಪ್ರೀತಿಯಿಂದ ಬಹಳ ಮುದ್ದಾದ ಮಾತುಗಳಿಂದ
ವರ್ಣಿಸ್ತಾನೆ. ಗುರುಗಳೇ ನೋಡಿ, ಪರಮಾತ್ಮನೇ ಇಲ್ಲಿ ಗುರು ಸ್ವರೂಪನಾಗಿ ನಿಂತು ಅರ್ಜುನನನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಆಶ್ಚರ್ಯವಾಗಿರ್ತಕ್ಕಂಥ ಸ್ಥಿತಿ ಗತಿಗಳನ್ನ ಅವಸ್ಥೆಗಳನ್ನ ಶ್ರದ್ಧೆ ನಿಷ್ಠೆಯನ್ನು ಹೊಂದಿರತಕ್ಕಂಥ ಹೇ ಅರ್ಜುನನೇ, ನೀನು ಎಲ್ಲದರಲ್ಲಿಯೂ ಕೂಡ ಬಲಶಾಲಿಯಾಗಿರುವವನು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇಲ್ಲಿ ಅವನಿಗೆ ನನ್ನ ಸ್ವರೂಪದ ವಿಷಯವನ್ನು ತಿಳಿದುಕೋ, ನಾನು ಆದಿಯೂ ಆಗಿದ್ದೇನೆ, ಎಲ್ಲ ಭೂತಗಳಿಗೆ ಮಧ್ಯನೂ ಆಗಿದ್ದೇನೆ, ಅಂತನೂ ಆಗಿದ್ದೇನೆ, ಎಲ್ಲ ಜೀವಿಗಳ ಹೃದಯ ವಾಸಿಯೂ ಕೂಡ ಆಗಿದ್ದೇನೆ ಅನ್ನುವಂಥ ಅಭಿಪ್ರಾಯ. ಹೇಗೆ ಒಂದು ಹಣ್ಣಿನಲ್ಲಿ ರಸ ಅನ್ನುವಂಥದ್ದು ಆದಿಯಲ್ಲಿಯೂ ಇರುತ್ತೆ, ಮಧ್ಯದಲ್ಲಿಯೂ ಇರುತ್ತೆ, ಅಂತದಲ್ಲಿಯೂ ಇರುತ್ತೆ, ಅದರ ಒಳಗಡೆನೂ ಇರುತ್ತೆ, ಅದರ ಹೊರಗಡೆನೂ ಇರುತ್ತೆ. ಸಿಹಿ ರಸ ಅನ್ನುವಂಥದ್ದು ಎಲ್ಲ ಕಡೆಗೂ ಹೇಗೆ ತುಂಬಿಕೊಂಡಿರುತ್ತದೆಯೋ ಹಾಗೆ ನಾನು ಹಣ್ಣಿನಲ್ಲಿ ಸಿಹಿ ರಸ ತುಂಬಿಕೊಂಡಂತೆ ಎಲ್ಲ ಜೀವ ಜಂತುಗಳಲ್ಲಿ ತುಂಬಿಕೊಂಡಿದ್ದೇನೆ ಅನ್ನುವಂಥ ಅಭಿಪ್ರಾಯವನ್ನು ಭಗವಂತ ಇಲ್ಲಿ ಹೇಳಿದ್ದಾನೆ. ಹರಿ ಓಂ ತತ್ಸತ್.